ಚಾಮರಾಜನಗರ ಜಿಲ್ಲಾಡಳಿತ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕ ಸಬಲೀಕರಣ ಇಲಾಖೆ ಸಹಯೋಗದೊಂದಿಗೆ ರಾಷ್ಟ್ರೀಯ ವಯೋಶ್ರೀ ಯೋಜನೆಯಡಿ ಆಯೋಜಿಸಲಾಗಿದ್ದ ಹಿರಿಯ ನಾಗರಿಕ ಸಲಕರಣೆ ವಿತರಣಾ ಕಾರ್ಯಕ್ರಮವನ್ನು ಜಿಲ್ಲಾಧಿಕಾರಿ ಗೀತಾ ಹುಡೇದೆ ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಆನಂದ್ ಪ್ರಕಾಶ್ ಮೀನಾ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಉಪನಿರ್ದೇಶಕ ಮಂಜುನಾಥ್ ಮತ್ತಿತರರು ಉಪಸ್ಥಿತರಿದ್ದರು. ರಾಷ್ಟ್ರೀಯ ವಯೋಶ್ರೀ ಯೋಜನೆಯಡಿ ದಿವ್ಯಾಂಗರಿಗೆ ಹಾಗೂ ಹಿರಿಯ ನಾಗರಿಕರಿಗೆ ಉಚಿತವಾಗಿ ಅಗತ್ಯ ಸಾಧನ ಸಲಕರಣೆಗಳನ್ನು ವಿತರಿಸಲಾಯಿತು. ಬಳಿಕ ಜಿಲ್ಲಾಧಿಕಾರಿ ಗೀತಾ ಹುಡೇದೆ ಸರ್ಕಾರ ಹಿರಿಯ ನಾಗರಿಕರ ರಕ್ಷಣೆ ಹಾಗೂ ಸಬಲೀಕರಣಕ್ಕೆ ವಿವಿಧ ಯೋಜನೆಗಳನ್ನು ಜಾರಿಗೊಳಿಸಿದೆ. ವಯೋಸಹಜ ಅಂಗವಿಕಲತೆಯಿಂದಾಗಿ ಸಮಸ್ಯೆ ನಿವಾರಿಸಲು ಸಾಧನ ಸಲಕರಣೆಗಳು ಸಹಕಾರಿಯಾಗಲಿದ್ದು ಇದರ ಸದ್ಬಳಕೆ ಮಾಡಿಕೊಳ್ಳಬೇಕು ಎಂದರು. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಚಿದಂಬರ, ಅಂಗವಿಕಲತೆ ಜೀವನದ ಕೊರತೆಯಲ್ಲ, ಹಿರಿಯ ನಾಗರಿಕರು ಸಮಾಜದಲ್ಲಿ ಪರಾವಲಂಬಿಯಾಗದೆ ಸರ್ಕಾರದ ಸೌಲಭ್ಯಗಳನ್ನು ಬಳಸಿಕೊಂಡು ಜೀವನ ರೂಪಿಸಿಕೊಳ್ಳಬೇಕು ಎಂದು ಹೇಳಿದರು. ಸ್ವಂತ ಶಕ್ತಿಯಿಂದ ಇನ್ನೊಬ್ಬರ ಮೇಲೆ ಡಿಪೆಂಡೆನ್ಸ್ ಆಗುವಂಥದ್ದನ್ನ ಕಡಿಮೆ ಮಾಡಿಕೊಂಡು ತಾವು ತಮ್ಮ ಜೀವನ ಉತ್ತಮ ರೀತಿಯಲ್ಲಿ ನಡೆಸ್ಕೊಂಡು ಹೋಗಲಿ ಅನ್ನೋ ಆಶಾಭಾವನೆನ ಈ ದಿನ ತಮ್ಮೆಲ್ಲರೂ ಕೇಳ್ಕೊಳ್ತಾ, ಯಾವ ನ್ಯೂನತೆ ಮೇಲೆ ನಾವು ಶಾಪ ಅನ್ಕೊಳ್ಳೋದು ಬೇಡ, ನನಗೆ ಯಾಕಾಯ್ತು ಇದು ಅನ್ನೋದು ಬೇಡ, ಯಾರಿಗೂ ಆಗೋದು ಬೇಡ. ಬಟ್ ಆಗೋಗಿತ್ತು ಅಂತಂದಾಗ ಅದನ್ನು ಮೆಟ್ಟಿ ನಿಲ್ಲ ಅಂತ ಕೆಲಸಗಳನ್ನ ನಾವು ಮಾಡೋಣ, ನಮ್ಮ ವಿಲ್ ಪವರ್ ಗಟ್ಟಿ ಇಟ್ಕೊಳ್ಳೋಣ. ಹಾಗಾಗಿ ನಾವು ಒಂದು ಫ್ರೂಟ್ಫುಲ್ ಜೀವನನ ಸಾಗಿಸೋಕ್ಕೆ ಸಾಧ್ಯ ಆಗುತ್ತೆ.